ಹಾಯ್ ಹಲೋ ನಮಸ್ತೆ. ಒಂದು ದಿನ ಒಂದು ಟಾಪಿಕ್ ಅನ್ನ ಪ್ರಾರಂಭ ಮಾಡಿದೀವಿ. ಹಾಗೆ ಇಲ್ಲೇನಪ್ಪಾ ಅಂತಂದ್ರ ಇವತ್ತಿನ ಟಾಪಿಕ್ ಹೆಸರು ಏನಪ್ಪಾ ಅಂತಂದ್ರ ಬಾಂಗ್ಲಾದೇಶದ ಜೊತೆಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಭಾರತ. ಇತ್ತೀಚೆಗೆ ಅದರ ಬೆಳವಣಿಗೆಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಇದರಲ್ಲಿ ನಾವು ಏನ್ ನೋಡೋಣ, ಬಾಂಗ್ಲಾದ ಬಗ್ಗೆ ನೋಡ್ಕೊಳ್ಳೋಣ. ಆದ್ರೆ ಇದು ಏನಪ್ಪಾ ಅಂದ್ರ ಗಡಿಗಳ ಬಗ್ಗೆ ಮಾತ್ರ ನೋಡ್ಕೊಂತಾ ಇದೀವಿ. ಇಲ್ಲಿ ಇನ್ನೊಂದೇನ ಇಂಟರ್ ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಬಂದಾಗ ಅದರ ಒಳಗಡೆ ನಡೆಯುವಂತ ವ್ಯಾಪಾರಗಳಾಗಿರ್ಬೋದು, ನದಿಗಳ ಹಂಚಿಕೆ ಆಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಅದು ಆಮೇಲೆ ನೋಡ್ಕೊಳ್ಳೋಣ. ಇವತ್ತು ಇಲ್ಲಿ ಏನ್ ಮಾಡಾಕತ್ತಾರಪ್ಪ ಅಂತಂದ್ರ ಸರೀಸೃಪಗಳು ಅಂತ ಬರ್ತಾವ, ಅಥವಾ ಏನು ಅಂದ್ರೆ ಮಸಳೆಗಳು ಇಡುವಂತದ್ದು ಆ ತರ ಬರುತ್ತೆ. ಇನ್ನೂ ಡೆಪ್ತ್ ಆಗಿ ಬೇಕು ಅಂತಂದ್ರ ನೀವೇನಾದ್ರೆ ಕ್ಲಾಸ್ ಅಲ್ಲಿ ಜಾಯಿನ್ ಆದ್ರಿ ಅಂತಂದ್ರ ಅದು ಪೂರಾ ನಿಮಗೆ ಡೆಪ್ತ್ ಆಗಿ ಸಿಗುತ್ತೆ. 8 ಮಂತ್ ಕರೆಂಟ್ ಅಫೇರ್ಸ್ ಇರುವಂತದ್ದು, ಇಲ್ಲಿ 8 ಮಂತ್ ಕರೆಂಟ್ ಅಫೇರ್ಸ್ ಇದೆ. ಓಕೆನಾ? ಸೊ ಅಲ್ಲಿ ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ ಸಿಗುತ್ತೆ. ಎಲ್ಲಿಯಪ್ಪ ಅಂತಂದ್ರೆ ಸರ್ ಎಲ್ಲಿ ಮಾಡಾಕತ್ತೀರಿ ಅಂತಂದ್ರೆ KS ಮಾಸ್ಟರ್ ಮೈಂಡ್ ಪ್ಲೇ ಲಿಸ್ಟ್ ಅಂತ ಬರುತ್ತೆ. ಪ್ಲೇ ಸ್ಟೋರಿಗೆ ಹೋಗಿ KS ಮಾಸ್ಟರ್ ಮೈಂಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸಂಪೂರ್ಣವಾಗಿ ಅದರ ಆ್ಯಪ್ ಸಿಗುತ್ತೆ ನಿಮಗೆ. ಅಲ್ಲಿ ನೋಡ್ಕೋಬಹುದು. ಈಗಾಗಲೇ 10,000 ಪ್ಲಸ್ 10,000 ಮೆಂಬರ್ಸ್ ಅಂದ್ರೆ 10,000ಕ್ಕಿಂತ ಅಧಿಕವಾಗಿ ಜನವನ್ನ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಅದನ್ನ ನೀವು ಕೂಡ ಯೂಸ್ ಮಾಡ್ಕೊಡ್ರಿ. ಇಲ್ಲಿ PC ಮತ್ತು PSI ಗೆ ಕರೆಂಟ್ ಅಫೇರ್ಸ್ ಸೆಪರೇಟ್ ಇದೆ, KE ದವರಿಗೆ ಅಂತೇಳಿ ಸೆಪರೇಟ್ ಇರುವಂತದ್ದು. ಅದೇ ರೀತಿಯಾಗಿ ನಾವು ಇನ್ನೊಂದು ಏನ್ ಮಾಡಿದೀವಪ್ಪ ಅಂತಂದ್ರೆ UPSC ದವರಿಗೆ ಮೇನ್ ಇಂಪಾರ್ಟೆಂಟ್ UPSC ದವರಿಗೆ ಇಂಗ್ಲಿಷ್ ಅಲ್ಲಿ ಕೊಡ್ತಾ ಇದೀವಿ. ಈ 3 ಕರೆಂಟ್ ಅಫೇರ್ಸ್ ಸೆಪರೇಟ್ ಆಗಿದಾವೆ. ಸರಿಯಾಗಿ ಯೂಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಇವಾಗ ಈ ಬಾಂಗ್ಲಾದೇಶದ ಗಡಿಗಳ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನೋಡ್ಕೊಳ್ಳೋಣ. ಪ್ರತಿಯೊಂದು ರೋಚಕವಾದ ಟಾಪಿಕ್ ಗಳನ್ನ ನೋಡ್ಕೊಂತೀರಿ. ಅದಕ್ಕೆ ಇದ್ದಂತ ಸಮಿತಿಗಳು ಯಾವುದು, ಅದು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ, ಆ ಗಡಿ ಭದ್ರತೆಯನ್ನ ಯಾವ ಸಂಸ್ಥೆಗಳು ಬರ್ತಾ ಇದಾವೆ, ಯಾವುದು ನಮ್ಮ ಗಡಿ ಭದ್ರತೆಗಳಾಗಿರ್ಬೋದು, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಆಗಿರ್ಬೋದು, ITBP ಬರುತ್ತೆ, ಅಸ್ಸಾಂ ರೈಫಲ್, ಹೀಗೆ ಅನೇಕವಾಗಿ ಬರ್ತವೆ. ಅದಷ್ಟು ನೋಡ್ಕೊಳ್ಳೋಣ. ಓಕೆ, ಟಾಪಿಕ್ ಸ್ಟಾರ್ಟ್ ಮಾಡೋಣ. ಈಗ ನಾ ಏನ್ ಹೇಳಾಕತ್ತ ನೋಡ್ರಿ, ಇದನ್ನ 30% ಯಾವುದು ಬಾಂಗ್ಲಾದೇಶದ ಗಡಿ ಸರೀಸೃಪಗಳ ಬಳಕೆಯನ್ನ BSF ಅಂತ ಬರ್ತದಲ್ಲ, ನಾನು 30% ಹೇಳಾಕತ್ತೀನಿ. ಸರ್ ಇನ್ನ 70% ಹೇಳುವಲ್ರೇನ್ರಿ ಅಂತ. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಬರುತ್ತೆ ನೋಡ್ರಿ. ಅಂತಾರಾಷ್ಟ್ರೀಯ ಸಂಬಂಧಗಳು ಬಂದಾಗ ಇನ್ನು ಈ ಉಳಿದಿರೋ ಪೂರ ಹೇಳ್ತೀನಿ. ನಾ ಎದಕ್ ಸಂಬಂಧಪಟ್ಟಿದ್ದು ಹೇಳಾಕತ್ತೀನಿ, ಬಾರ್ಡರ್ಗೆ ಸಂಬಂಧಪಟ್ಟದಂತ ಹೇಳಾಕತ್ತೀನಿ. ದೇಶಗಳ ಮಧ್ಯೆ ದೇಶದ ಸಂಬಂಧಗಳು, ದೇಶದ ವ್ಯಾಪಾರಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಇದನ್ನು ತಿಳ್ಕೊಡ್ರಿ. ದೇಶದ ಬಾರ್ಡರ್ ಬಗ್ಗೆ ಮಾತ್ರ ಮಾತಾಡಕತ್ತೀನಿ. ಹೌದಾ? ಹಂಗಿತ್ತಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಏನಾಗುತ್ತೆ ನಿಮ್ಗೆ ಅಷ್ಟು ಅರ್ಥ ಆಗ್ತದೆ. ಎಕ್ಸ್ಪ್ಲೇನ್ ಮಾಡಿದ ಬಳಕ ನಾ ಹೇಳ್ಕೊಂತ ಹೋದ್ರೆ ಹೆಂಗ್ ಹೇಳಿದ್ರೆ ಅರ್ಥ ಆಗತ್ತೆ. ಸರ್ ಒಂದು ತಿಳ್ಕೊಂಡ್ ಬಿಡ್ರಿ. ನಾ ಏನದ ಒಂದು ನಾರ್ಮಲ್ ಆಗಿ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರ ಈ ದೇಶ ಏನಿದೆಯಲ್ಲ ಬಾಂಗ್ಲಾದೇಶ, ನಮ್ಮ ಭಾರತ ಹಿಂಗಿದೆ ಅಂತ ತಿಳ್ಕೊಡ್ರಿ. ಹೌದಾ? ಈ ಭಾರತದಾಗ ಹಿಂಗ್ ಬರುತ್ತ್ರಿ ಅದ. ಓಕೆ, ಹಿಂಗೆ ಬರುತ್ತೆ ಅಂತ ತಿಳ್ಕೊಡ್ರಿ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಚೇಂಜಸ್ ಆಗ್ತದ. ನನಗೆ ಅಷ್ಟೊಂದೇನ್ ಮ್ಯಾಪ್ ತೆಗಿಯಕ್ ಬರಂಗಿಲ್ಲ, ಮತ್ತೆ ಭಯಕ್ ಹೋಗ್ಬೇಡ್ರಿ. ಹಿಂಗೈತೆ ಅಂತ ತಿಳ್ಕೊಡ್ರಿ. ಈ ಭಾರತದಲ್ಲಿ ಈ ಸುತ್ತಮುತ್ತ ಏನಾಗೈತಲ್ಲ, ಇದು ಗಡಿಯನ್ನ ಹಂಚಿಕೊಂಡಿರುವಂತದ್ದು ಬಾಂಗ್ಲಾ. ಪೂರ್ವ ಬಾಂಗ್ಲಾ, ಪಶ್ಚಿಮ ಬಾಂಗ್ಲಾ ಇದ್ದು ಯುದ್ಧ ನಡೆದದು ಎಲ್ಲ ಈಗಾಗಲೇ ಹೇಳಿದೀನಿ. ಹೌದಾ? ಈ ಬಾಂಗ್ಲಾದೇಶದ ಏನಾಗ್ಯದ, ಈ ನುಸುಳ್ತಾ ಬರ್ತಾ ಇದ್ರ ಒಳಗಡೆ. ಇವ್ರನ್ನ ಹೆಂಗಾದ್ರೂ ತಡಿಬೇಕು. ಇವು ಅಂಗಡಿಗೆ ಇಲ್ಲಿ ಹೋಗ್ತಾವ ಗೊತ್ತೇನ್ರಿ? ಅಂಗಡ್ಯಾಗ ಇಲ್ಲಿ ಹೊಕ್ಕ ಹೆಂಗ ಅವು ಮಷಿನ್ಗಳು ವೈರ್ಗಳು ಕಟ್ ಮಾಡ್ತದಲ್ಲ, ಹಂಗ ಭಾರತ ದೇಶದಾಗ ಬಂದ ಇವ್ರು ಏನ್ ಮಾಡಾಕತ್ಯಾರ, ಟೆರರಿಸಮ್ ಅಥವಾ ಇಲ್ಲಿ ಹೊಡೆಯೋದು, ದಂಗೆ ಎಬ್ಸೋದು ಮಾಡಾಕತ್ಯಾರ. ಇಲ್ಲಿ ತಲಿ ಕೆಟ್ಟ ಹೋಗ್ಯದ್ರಿ. ಇಷ್ಟು ದಿನ ಏನಿತ್ತು, ಮಮತಾ ಬ್ಯಾನರ್ಜಿ ಇದನ್ನ ಅಪ್ರೂವಲ್ ಕೊಡ್ತಿರ್ಲಿಲ್ಲ. ಈಗ ಇಲ್ಲಿ BJP ಸರ್ಕಾರ ಬಂದ. ನಾ ಯಾವ್ದಕ್ಕೂ ಇದನ್ನ ಮಾಡಾಕತ್ತಿಲ್ಲ, ಬಟ್ ಆದ್ರ ಇವ್ರು ಬರನ ಅಪ್ರೂವಲ್ ಕೊಟ್ಬಿಟ್ಟಾರ. ಯಾರ್ಯಾರ ಅದಾರ್ರಿ? ಒಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬರ್ತಾರ, ಒಂದು SSB ಬರ್ತದ, ಒಂದು ITBP ಬರ್ತದ, ಇನ್ನೊಂದು BSF ಬರ್ತದ, ಇನ್ನೊಂದು HME ಬರ್ತದ, ಗೃಹ ವ್ಯವಹಾರಗಳ ಸಚಿವಾಲಯ. ಇವು ಮೂರೂನು ಕೂಡ ಏನಾಗ್ತಾವಪ್ಪ ಅಂದ್ರೆ ಇದ್ರ ಜೊತೆ ಕೈ ಜೋಡಿಸ್ತಾವ. ಈ ಕೈ ಜೋಡಿಸೋದ ನಂತರ ಏನಾಗತ್ತಪ್ಪ ಅಂತಂದ್ರ ಇಲ್ಲೊಂದು ಏನ್ ಮಾಡ್ತಾರ, BSF ದವ್ರಿಗೆ ಒಂದು ಐಡಿಯಾ ಹೊಳಿತದ. ಏನ್ರಿ ಅಂತಂದ್ರ ಈ BSF ದವ್ರು ಏನಂತಾರ, ಸರ್ ಹೆಂಗಿದ್ರು ನಮ್ಮ ಭಾರತ ದೇಶದಿಂದ ರಿವರ್ ಇವರ ಬಾಂಗ್ಲಾಕ್ಕ ಕಳಿಸ್ತಾರ. ಈಗ ನಾವ್ ಏನ್ ಮಾಡೋಣ, ಇಲ್ಲೊಂದು ಬೇಲಿ ಹಾಕ್ಬಿಡೋಣ, ಒಂದ್ ನಾರ್ಮಲ್ ಬೇಲಿ ಹಾಕೋಣ. ಇಲ್ಲಿ ಮಸಳಿ, ಹಾವ, ಇರಿಬಿ ಏನೇನಾದ್ರೂ ಬಿಟ್ಟು ಬಿಡೋಣ. ಇವ್ರು ಏನಾದ್ರು ನುಸುಳಿ ಬರಾಕತ್ತಾರಂದ್ರೆ ಇವ್ರು ಇಲ್ಲೇ ತಿಂದು ಖಾಲಿ ಆತಾವ. ಯಾಕಂದ್ರೆ ಇವ್ ಹಟ್ ಹೆಸ್ತಿರ್ತಾವ. ಇವ್ರು ಬಿಡಂಗಿಲ್ಲ ಇಲ್ಲಿ ಮಸಳಿ ಒಳಗ. ಇವ್ರು ಏನಾದ್ರು ಮಸಳಿ ಕೈಯಾಗ ತಪ್ಪಿಸ್ಕೊಂಡ್ ಬರ್ತೀನಿ ಅಂದ್ರೆ ಹಾವು ಕಚ್ ಅಂತ ಕಚ್ಚತಾವ. ಇವ್ ಒಟ್ಟಾರೆ ಹೆಂಗಾದ್ರು ಮಾಡೋಣಲ್ಲ ಅಂತ BSF ದವ್ರು ಐಡಿಯಾ ಹೋಗಿಸ್ತಾರ. ಐಡಿಯಾ ಹೋಗಿಸಿದಾರ ಅಷ್ಟೇ ಸಾಕು. ಇವರು HM ದವ್ರು ಇರ್ತಾರೆ, ಇದು MHA ದವ್ರು ಇರ್ತಾರೆ. MH ದವರು ಗೃಹ ವ್ಯವಹಾರಗಳ ಸಚಿವಾಲಯದವ್ರು. ಇವ್ರು ಏನಂತಾರ, ನಿನ್ನ ಐಡಿಯಾ ಬಹಳ ಚಲೋ ಅದಲ್ಲ ಅಂತೇಳಿ ಇವರು ಇಮಿಡಿಯೇಟ್ಲಿ ಏನ್ ಮಾಡ್ತಾರ, ಕಾರ್ಯರೂಪಕ್ಕೆ ತರನ ತಡಿ ಅಂತೇಳಿ ಯಾರ ಜೊತೆ ಮಾತುಕತೆ ನಡೆಸ್ತಾರ, ಈ ITBP ಅವ್ರ ಜೊತೆ. ITBP ಅವ್ರು ಹೌದಲ್ಲ, ಸರಿ ಅದಲ್ಲ, ಮತ್ ನಮ್ದು ಒಂದಿಷ್ಟು ಬೇಲಿ ಕಟ್ಟಡ ಮಾಡೋದು ತಡೆಯುತ್ತೆ ಅಂತ ಹೇಳಿ ಇವ್ರು ಯಾರ ಜೊತೆಗೆ ಮಾತಾಡ್ಬೇಕ್ರಿ? ITBP ಅವರು ಓಕೆ ಅಂದ್ರೆ ಓಕೆ ಅಂತಂದ್ರೆ SSB ಅವ್ರ ಜೊತೆಗೆ ಮಾತಾಡ್ತಾರೆ. SSB ಅವರು ಆಯ್ತು ಸರಿ ಓಕೆ, ನೀವ್ ಏನ್ ಮಾಡಿದ್ರು ನಾವು ಸರಿ ಅದ ಸರಿ. ಇನ್ನ ಬಾರ್ಡರ್ ರೋಡ್ ಆರ್ಗನೈಸೇಷನ್ ದವ್ರು ಆಮೇಲೆ ಬರ್ತಾರೆ. ರಸ್ತೆ ನಿರ್ಮಾಣ ಮಾಡೋದು, ಆ ಸವಲತ್ತುಗಳನ್ನ ಕೊಡಕ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ದವ್ರು ಯಾವಾಗಪ್ಪ ಅಂದ್ರೆ 1960ರಿಂದನೂ ಕಾರ್ಯ ನಿರ್ವಹಿಸಾಕತ್ತಾರೆ. ಸರಿ ಡೇಟ್ ಕೇಳ್ತಾನೆ, ಯಾವಾಗ ಸ್ಥಾಪನೆ ಆಯ್ತು ಅಂತ. ಮೇ 7ನೇ ತಾರೀಕಿಗೆ ಸ್ಥಾಪನೆ ಆಗತ್ತಿದೆ. ಹೌದಾ? ಈಗಾಗಲೇ ಹಿಂದಿನ ಕ್ಲಾಸ್ ಅದ ಹೇಳಿನ ಇದು. ಇದಕ್ಕೆ ಉದ್ದೇಶಕ್ಕಾಗಿ ಏನ್ ಮಾಡ್ತಾರ, ಸರಿ ಸುಮಾರು ಬೇಲಿಯನ್ನ ನಿರ್ಮಾಣ ಮಾಡ್ಬೇಕಾಗಿತ್ತು ಅಂದ್ರೆ ಎಷ್ಟು, 3232 ಕಿಲೋಮೀಟರ್ ಮಾಡ್ಬೇಕಾಗತ್ತೆ. ಎಷ್ಟು? 3232 ಕಿಲೋಮೀಟರ್. ನೆನಪಿಟ್ಕೊಂಡ್ಬಿಡ್ರಿ ಸರ್. 3232
ಓಕೆ, ಎರಡೆರಡು ಮೂರು ಮೂರು ಹಿಂಗ್ ನೆನಪಿಟ್ಕೊಡ್ರಿ. ಹಂಗಿತ್ತಂದ್ರ ಈ ಪ್ರದೇಶದ ಬೇಲಿ ಅನ್ನೋದಲ್ಲ 864 ಕಿಲೋಮೀಟರ್ ಪ್ರದೇಶದಲ್ಲಿ ಬೇಲಿಯನ್ನ ರಹಿತವಾಗಿರುವಂತ, ಅಂದ್ರೆ ಬೇಲಿ ಇರ್ಲಾರ್ದಂಗ ಇವರು ಇಲ್ಲಿ ಮಸಳಿಗಳನ್ನ ಬಿಡೋಣ ಅಂತ ಟ್ರೈ ಮಾಡಾಗತ್ತೆ, ಮೈಂಡ್ ಅಲ್ಲಿ ಬಂದದ. ಸರ್ ಹಾಗಿತ್ತಂದ್ರ ಯಾವ ರಾಜ್ಯಗಳು ಈ ಬೇಲಿಯನ್ನ ಹಂಚಿಕೊಳ್ಳುತ್ತವೆ ಅಂತ ಕೇಳ್ತಾರ. ಅವಾಗ ಯಾವ್ಯಾವ ಬರ್ತಾವ? ಒಂದು ವೆಸ್ಟ್ ಬೆಂಗಾಲ್ ಬರ್ತದ್ರಿ, ಇನ್ನೊಂದು ಅಸ್ಸಾಂ ಬರ್ತದ್ರಿ, ಇನ್ನೊಂದೇನು ಮೇಘಾಲಯ ಬರ್ತದ್ರಿ, ಇನ್ನೊಂದು ತ್ರಿಪುರ ಬರ್ತದ್ರಿ, ತ್ರಿಪುರ, ಇನ್ನೊಂದು ಮಿಜೋರಾಂ ಬರ್ತದೆ. ಓಕೆ, ಈ 5 ರಾಜ್ಯಗಳ ಇದನ್ನ ಗಡಿಗಳಿಗೆ ಅಂಟಿಕೊಂಡಿರುವಂತದ್ದು ಅಂತ ಬರ್ತದೆ. ಇಲ್ಲಿ ಆಸಾಮು ಕೂಡ ಬಂದು ಹಾಕಿದಾರ ಅವ್ರು. ಓಕೆನಾ, ಅದನ್ನ ನೆನ್ಪಿಟ್ಕೊಡ್ರಿ. ಆಸಾಮ್ ಇಲ್ಲ ಅನ್ಬೇಡ್ರಿ, ಆಸಾಮ್ ಬರ್ತದ. ಯಾಕಂದ್ರೆ ಇಲ್ಲಿ ತ್ರಿಪುರ, ಏನ್ ತ್ರಿಪುರ ಕಾಣಿಸ್ತಲ್ಲ, ತ್ರಿಪುರ ಮತ್ತು ಮೇಘಾಲಯ ಮಧ್ಯದಲ್ಲಿ ಬಂದು ತೋರಿಸುತ್ತೆ. ನಿಮ್ಗೆ ಮ್ಯಾಪೇ ತೋರಿಸ್ಬಿಡ್ತು ನೋಡ್ರಿ, ಒಂದಿಲ್ಲ ಅಂದ್ರೆ ಇದನ್ನ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಜೂಮ್ ಮಾಡ್ತಾನೆ ಒಂದೈಟ್. ಸರ್ ಇಲ್ಲ ಐತ್ ನೋಡ್ರಿ, ಯಾರ್ಯಾರು ಬರ್ತಾರ ಅನ್ನೋದು ಗೊತ್ತಾಗ್ಬೇಕು ನಿಮ್ಗೆ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಈ ವೆಸ್ಟ್ ಬೆಂಗಾಲ್ ಐತ್ರಿ, ಇಲ್ಲಿಂದ ಇಲ್ಲಿ ತನ ಐತಿ ವೆಸ್ಟ್ ಬೆಂಗಾಲ್, ಹೌದಲ್ಲ. ಇಲ್ಲಿಂದ ಇಲ್ಲಿಗೆ ಏನದ ಮೇಘಾಲಯ. ಈ ಅಣ್ಣ ಬಾಂಡ್ ಇಲ್ಲಿ ಬಂದು ಟಚ್ ಮಾಡ್ಯಾರ ನೋಡ್ರಿ ಆಸಾಮ್ದವ್ರು. ಓಕೆ, ಇಲ್ಲಿಂದ ಇಲ್ಲಿಗೆ ತ್ರಿಪುರ ಬರ್ತದ್ರಿ, ಹೌದಾ. ಇಲ್ಲಿಂದ ಇಲ್ಲಿಗೆ ಯಾರು? ಮಿಜೋರಾಂ ಬರ್ತಾನೆ. ಇಲ್ಲಿಗೆ ಗಡಿ ಅಂಟ್ಕೊಂಡದ ಹಿಂಗ್ ಬರತ್ರಿ. ಇಷ್ಟು ಕೂಡ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಹಾಕಿರ್ತೀನಿ ನೋಡ್ರಿ. ಇದು ಮೇಘಾಲಯ, ಇದನ್ನ ಬರುವಂತದ್ದು ಯಾವುದು? ಇಲ್ಲಿ ಬರುವಂತದ್ದು ಅಸ್ಸಾಂ ಬರ್ತದ. ಈಗ ನೆಕ್ಸ್ಟ್ ಇಲ್ಲಿ ಬರೋದು ತ್ರಿಪುರ ಅಂತ ಬರ್ತದ. ಇಲ್ಲಿ ನೆಕ್ಸ್ಟ್ ಯಾವ್ದು ಬರ್ತದಪ್ಪ ಅಂತಂದ್ರ ಮಿಜೋರಾಮ್ ಬರ್ತದ. ಇಷ್ಟು ಗಡಿಗಳನ್ನ ಹಂಚ್ಕೊಂಡಿರುವಂತದ್ದು. ಅಸ್ಸಾಂ ಬರಂಗಿಲ್ರಿ ಅನ್ಬೇಡಿ, ಅಸ್ಸಾಂ ಇಲ್ಲಿ ಬಂದ್ ಗಡಿಯನ್ನ ಹಂಚ್ಕೊಂಡು ಎಷ್ಟೆಷ್ಟು ಕಿಲೋಮೀಟರ್ ಅಂತಾನು ಹೇಳ್ತಾನ. ಮತ್ತೆ ಅದನ್ನ ತಲೆ ಕಟ್ಕೊಡ್ರಿ, ಎಷ್ಟು ಕಿಲೋಮೀಟರ್ ಹಂಚ್ಕೊಂಡದ, ಎಷ್ಟೈತಿ, ಪ್ರತಿಯೊಂದು ಡಾಟಾ ಹೇಳ್ತೀನಿ ನಿಮ್ಗೆ. ಒಟ್ಟ ಇದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದ್ರೆ ಅಂತಂದ್ರೆ ಸೆಲೆಬ್ರೇಷನ್ ನಿಮ್ದು, ನಂದಲ್ಲ. ಅದಕ್ಕಾಗಿ ಹೇಳ್ತಾ ಇರುವಂತದ್ದು. ಓಕೆ, ಡನ್. ಈಗ ನೆಕ್ಸ್ಟ್ ಏನ್ ತಗೊಳ್ಳದಪ್ಪ ಅಂತಂದ್ರ, ಈ ಬಾಂಗ್ಲಾದೇಶ ಕಾರ್ಗಿಲ್ ಒಂದು ಮರುಪರಿಶೀಲನಾ ಸಮಿತಿ ನಡೆಸತ್ರಿ. ಗಡಿ ಬಗ್ಗೆ ಬಂದಾಕರ ಏನೇನು ತಗೋಬೇಕು. 1999ರಲ್ಲಿ ಕಾರ್ಗಿಲ್ ನಡೆದಿರ್ತದ. ಆ ಕಾರ್ಗಿಲ್ ಅಲ್ಲಿ ಒಂದು ಕಮಿಟಿ ರಚನೆಯನ್ನ ಮಾಡ್ತಾರೆ. ಆ ಕಮಿಟಿ ಹೆಸರು ಏನು ಅಂತ ಹೇಳ್ತಾರೆ. ಅದನ್ನ ಯಾವ್ದಪ್ಪ ಅಂತಂದ್ರ ಕೆ ಸುಬ್ರಹ್ಮಣ್ಯಂ. ಇದು ಪ್ರತಿಯೊಂದು ಬರ್ಸಿರ್ತೀನಿ ನಾನು, ಅಲ್ಲಿ ಐತಿ ಮುಂದೆ. ಓಕೆ, ಈಗ ನಿಮ್ಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕು. ಇಲ್ಲೊಂದು ಭಾರತ ಮತ್ತು ಪಾಕಿಸ್ತಾನ ಗಡಿ ಭದ್ರತೆಯನ್ನ ಬಲಪಡಿಸುವ ಉದ್ದೇಶಕ್ಕಾಗಿ ಇನ್ನೊಂದು ಏನ್ ಮಾಡ್ತಾರ, ಮಧುಕರ್ ಗುಪ್ತಾ ಅಂತೇಳಿ ಬರ್ತಾರೆ. ಮಧುಕರ್ ಮತ್ತು ಗುಪ್ತಾ ಅಂತೇಳಿ 2016ರಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಲೇಸರ್ ಗೋಡೆಗಳು ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿರ್ಮಾಣವನ್ನ ಮಾಡ್ಬೇಕು ಅಂತ ಹೇಳ್ತಾರ. ಅದಕ್ಕೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಜೊತೆಗೆ ಗಡಿ ರಸ್ತೆಯ ಸಂಸ್ಥೆ ಜೊತೆಗೆ ಈ ಮೂಲ ಸೌಕರ್ಯಗಳ ಬಗ್ಗೆ ಏನ್ ಹೇಳ್ತಾ ಶಿಫಾರಸನ್ನ ಮಾಡತ್ತ. ಇದು ಸ್ಮಾರ್ಟ್ ಫೆನ್ಸಿಂಗ್ ಅಂತ ಬರುತ್ತೆ, ಗಡಿ ಮಾರುಕಟ್ಟೆ ಅಂತ ಬರುತ್ತೆ, ಗಡಿ ಭದ್ರತೆ ಅಂತ ಬರುತ್ತೆ, ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಅಂತ ಬರುತ್ತೆ, ಇನ್ನ ಇಂಟೆಲಿಜೆನ್ಸಿ ಯೂಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ, ಮಾಹಿತಿ ಬಗ್ಗೆ ಹೇಳುತ್ತೆ, ಉತ್ತಮ ಗುಪ್ತಚರ ಮಾಹಿತಿ ಸುಬ್ರಹ್ಮಣ್ಯನ್ ಕಮಿಟಿ ಹೇಳುತ್ತೆ, ಗಡಿಗಳ ನಿರ್ವಹಣೆ ಪ್ರಮುಖ ಸಂಸ್ಥೆಗಳ ಬಗ್ಗೆ ಹೇಳುತ್ತೆ. ಇವೆಲ್ಲ ಗೃಹ ವ್ಯವಹಾರಗಳ ಸಚಿವ BSF ಬರೋದು, ಅಸ್ಸಾಂ ರೈಫಲ್, ITBP, ಇದು SSB ಬ್ರೋ ಅಂತ ಬರುತ್ತೆ, BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವ್ರು ಬರುವಂತ ಇದೆಲ್ಲ ಬರುತ್ತೆ. ಈಗ ನಾವು ಒಂದ್ ಸ್ವಲ್ಪ ಟಾಪಿಕ್ ಕಡೆ ಬಂದ್ಬಿಡೋಣ. ಈಗ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ, ಯಾವ್ದಾವ್ದ್ರ ಬಗ್ಗೆ ಏನೇನ್ ಮಾತಾಡಿದೀನಿ ಅಂತ. ಓಕೆ, ಇನ್ನು ಟಾಪಿಕ್ ರಿಯಲ್ ಕ್ಲಾಸ್ ಈಗ ಸ್ಟಾರ್ಟ್ ಆಯ್ತು. ಸರಿ, ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು 1999ರಿಂದ ಇದರ ಕಾರ್ಯವನ್ನ, ರಸ್ತೆಗಳ ನಿರ್ಮಾಣ ಬಾರ್ಡರ್ಗೆ ಮಾತ್ರ ಸೀಮಿತ ಆಗಿತ್ತು. ಮುಂಚೆ ದೇಶದ ರಾಜ್ಯಗಳಲ್ಲಿಯೂ ಕೂಡ ನಿರ್ಮಾಣವನ್ನ ಮಾಡ್ತಿತ್ತು. ಅದು ಆದ ಬಳಿಕ ಈ NH ಹವೆ ಅಂತೇಳಿ, ನ್ಯಾಷನಲ್ ಹವೆ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ 1999ರ ಆಕ್ಟ್ ಮುಖಾಂತರ 2000ರಲ್ಲಿ ಏನ್ ಕಾರ್ಯರೂಪ ಬಂತೋ ಅವಾಗಿನಿಂದ ಇದರ ಸ್ಟಾಪ್ ಅನ್ನ ಆಗತ್ತೆ. ಓಕೆ, ಈಗ ಸ್ಟಾರ್ಟ್ ಆಗ ಭಾರತದ ಬಾಂಗ್ಲಾದೇಶ. ಸರಿ, ಇಷ್ಟು ದಿನ ಇಲ್ಲಾರ್ದು ಈಗ ಯಾಕೆ ಬಂತ್ರಿ? ಒಂದ್ ತಿಳ್ಕೊಂಡ್ಬಿಡ್ರಿ. ಇಷ್ಟು ದಿನ ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಬ್ಯಾನರ್ಜಿ ಇದ್ರ, ಹೌದಾ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಯಾರಿದ್ರ? ಶೇಖ್ ಹಸೀನಾ ಇದ್ರ. ಇಲ್ಲಿ ಇವರು ಹೋದ್ರಿ, ಇಲ್ಲಿ ಇವರು ಹೋದ್ರ. ಇನ್ನು ನುಸುಳುಕೋರರು ಜಾಸ್ತಿ ಆಗ್ತಾ ಬಂದ್ರ. ಅದಕ್ಕಾಗಿ ಅವ್ರಿಗೆ ತಲೆ ಕೆಟ್ಟ ಹೋಯ್ತ್ರಿ. ಅದಕ್ಕ ನಿರ್ಮಾಣ ಮಾಡೇ ಬಿಡೋಣ ಅಂತ ಅಂದ್ರ. ಸೊ ಹಿಂಗಾದಾಗ ಈ ನದಿ ತೀರದ ಬೇಲಿ ಹಾಕುವ ಅಥವಾ ಅಸಾಧ್ಯ ಆಗೋದ್ರಿಂದ ಏನಾಗತ್ತೆ, ಇಲ್ಲಿ ಹಾವುಗಳನ್ನು ಬಿಡೋಣ ಅಂತ ಬಿಟ್ಟಾರ ನೋಡ್ರಿ. ಇಲ್ಲಿ ಒಂದು ಹಾವುಗಳು ಬಿಡೋಣ ಅಥವಾ ಮೊಸಳೆಗಳು ಬಿಡೋಣ ಅಂತೇಳಿ ಇಲ್ಲಿ ಮೊಸಳೆಗಳನ್ನು ಬಿಟ್ಟಿದ್ದಾರೆ. ಹೌದು, ಬಹಳ ತಲಿ ಈ ಕಡೆದ ಇರಂಗಿಲ್ಲ. ಅಮಿತ್ ಶಾ ಅವ್ರದ್ದು ಬಹಳ ಅಂದ್ರೆ ಬಹಳ ಡೇಂಜರ್ ತಲಿ ಅವ್ರು. ಇನ್ನು ಭದ್ರತಾ ಪಡೆ BSF ಅಂದ್ರೆ ಅವ್ರು ಏನಾಗತ್ತ, ಅವರ ಸಲಹೆ ಮುಖಾಂತರ, ಮೇನ್ ಅವ್ರ ಎಲ್ರು ಮೇಜರ್, ಭಾರತ ಬಾಂಗ್ಲಾದೇಶದ ಗಡಿಯ ಪ್ರಮುಖವಾಗಿ ಹೇಳುತ್ತೆ. ಎಷ್ಟು ಗಡಿ ಹಂಚಿಕೊಂಡದ ಅಂತ ಕೇಳಿದ್ರ 4096.7 ಕಿಲೋಮೀಟರ್. ಸರ, ಇದು 4097 ಕಿಲೋಮೀಟರ್ ಅಂತಾನೆ ಕರೀತಾರೆ. ಇದು ಯಾಕಂದ್ರೆ 7 ಆ ಕಡೆ ಹೋಗುತ್ತೆ. ಇನ್ನೊಂದು ಅತಿ ಉದ್ದವಾದ ರಾಷ್ಟ್ರೀಯ ಗಡಿಯನ್ನ ಹಂಚಿಕೊಂಡಿರುವಂತದ್ದು. ಸರ, ದೇಶದ ಗಡಿಗಳ ಹಂಚಿಕೊಂಡಿರೋದು ಕಂಪಲ್ಸರಿ ಹೇಳ್ತೀನಿ. ನಿನ್ನೆ ಕರಾವಳಿಯ ಬಗ್ಗೆ ಹೇಳಿದೀನಿ, ಇವತ್ತೇನದ ಗಡಿಗಳ ಬಗ್ಗೆ ಹೇಳ್ತೀನಿ ಮುಂದಿನ ಕ್ಲಾಸಲ್ಲಿ. ಓಕೆ, ಸರಿ, ಸುಮಾರು 3232 ಕಿಲೋಮೀಟರ್ ಬೇಲಿ ಹಾಕುವುದನ್ನ ಗುರುತಿಸಿರುವಂತದ್ದು. ಸುಮಾರು 864ರಷ್ಟು ಬೇಲಿ ಹಾಕಿದರೆ ಉಳಿದರೆ ಸರಿಸುಮಾರು 174 ಕಿಲೋಮೀಟರ್ ಕಾರ್ಯಸಾಧ್ಯವಲ್ಲದ ಸ್ಥಳಗಳನ್ನ ಆಯ್ಕೆ ಮಾಡಿದಾರೆ. ಅಲ್ಲಿ ಹಾಕಕ್ ಆಗಂಗಿಲ್ಲ ಅಂತ, ಹೌದಾ. ಸೊ ಅದಕ್ಕೆ ಏನ್ ಮಾಡಾಕತ್ತಾರ ಅಂತಂದ್ರ 5 ಭಾರತೀಯ ರಾಜ್ಯಗಳು, ನಾನು ನಿಮಗೆ ಮ್ಯಾಪ್ ತೋರಿಸಿನ ಹಿಂದೆ,
ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಕಿಲೋಮೀಟರ್ ಅಂದ್ರೆ 2217 ಕಿಲೋಮೀಟರ್. ನಿಮ್ಗೆ ಅದಕ್ಕೆ ಹೇಳಿದ್ದ ಪ್ರತಿಯೊಂದು ಡಾಟಾ ಕೊಡ್ತು ನಾನು ನಿಮ್ಗೆ ಒಟ್ಟ ತಲೆ ಕೆಡ್ಸ್ಕೋಬೇಡ್ರಿ ಅಂತೇಳಿ. ನೀವು ಬುಕ್ ನ ಹುಡುಕಿದ್ರು ಸಿಕ್ಕಿರಬಾರ್ದು ಇವು ಡಾಟಾಗಳು, ಆ ತರ ಕೊಡ್ತೀನಿ. ತ್ರಿಪುರ ಅಂತ ಬಂದಾಗ 856 ಕಿಲೋಮೀಟರ್ ಅಷ್ಟು. ಹಾಗೆ ಮೇಘಾಲಯ 443 ಕಿಲೋಮೀಟರ್, ಮಿಜೋರಾಂ 318 ಕಿಲೋಮೀಟರ್. ಹಾಸಂ ಬಂತು ಅಂತಂದ್ರೆ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ 262 ಕಿಲೋಮೀಟರ್ ಅಷ್ಟು ಈ ಗಡಿಗಳಿಂದ ಬಂದಿರುವಂತದ್ದು. ಈ ನದಿಗಳಂತ ಬರ್ತಾವ ಅಂದ್ರ ಇಲ್ಲಿ ಒಂದು 3 ನದಿಗಳದಾವ. ಆ 3 ನದಿಗಳದಾಗ ಒಂದು ಮ್ಯಾಪ್ ಸಿಕ್ಕಿಲ್ಲ ನನಗೆ, 2 ಮ್ಯಾಪ್ ಸಿಕ್ಕಾವ. ಆ 2 ಮ್ಯಾಪ್ ಅದು ಹೇಳ್ತಾನ, ಪ್ರತಿಯೊಂದು ಹೇಳ್ತಾನ. ಇನ್ನ ಹವಲ್ ಜೌಗು ಪ್ರದೇಶ ಅಂತೇಳಿ ಅಲ್ಲೇ ಬರುತ್ತೆ. ಕಾಡುಗಳು, ಹವಲ್ ಪ್ರದೇಶ ಅಥವಾ ಬದಿಗಳಲ್ಲಿ ಆದ್ರೆ ಏನದ ಸೂಕ್ಷ್ಮವಾದ ಪ್ರದೇಶ ಎಲ್ಲಾನು ಅಲ್ಲೇ ಕಂಡು ಬರುತ್ತೆ. ಇನ್ನ ಇಚ್ಛಾಮತಿ ಅಂತೇಳಿ ಒಂದು ಬರ್ತದೆ ರಿವರ್. ಇದು ರಿವರ್ ಈಗ ಹೇಳಾಗತ್ತನ. ಅದ ಆದ ನಂತರ ಇನ್ನೊಂದು ರಾಯ್ ಮಂಗಲ್ ರಿವರ್ ಅಂತ ಬರ್ತದೆ. ಅದ ಆದ ನಂತರ ಹರಿಭಂಗ ಅಂತ ಬರ್ತದ. ಇವಿಷ್ಟು ರಿವರ್ ಅನ್ನ, ಈ 3 ರಿವರ್ಗೆ ಏನ್ ಮಾಡಾಕತ್ತಾರಪ್ಪ ಅಂತಂದ್ರ ಬೇಲಿಯನ್ನ ನಿರ್ಮಾಣ ಮಾಡೋ ಕಾರ್ಯ ಇದಕ್ಕೆ ಬರುವಂತದ್ದು. ಹೌದಾ? ಈ ನದಿಗಳ ಸುಂದರ್ಬನ್ ಪ್ರದೇಶದ ಪೀಡಿತದಲ್ಲಿ ಇದನ್ನ 174 ಕಿಲೋಮೀಟರ್ ವ್ಯಾಪ್ತಿಯನ್ನ ಈ ಬೇಲಿ ನಿರ್ಮಾಣಕ್ಕೆ ಕಾರ್ಯ. ಸರ್ ನೆನ್ಪಿಟ್ಕೊಡ್ರಿ, ಏನ್ ಹೇಳ್ತಾ ಇದ್ದಾನೆ? 174 ಕಿಲೋಮೀಟರ್ ಏನ್ ಹಾಕ್ತಾ ಇದ್ದಾನೆ? ಬೇಲಿ ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹೌದು? ಇದನ್ ಬಿಟ್ಟು ಸರ್ ಒಷ್ಟುಕ್ ಹಾಕಾಗತ್ತಾರೆ? ಒಷ್ಟುಕ್ ಹಾಕಾಗತ್ತಿಲ್ಲ. ಟೋಟಲ್ ವ್ಯಾಪ್ತಿ ಎಷ್ಟು? 3232 ಕಿಲೋಮೀಟರ್. ಹೌದು? ಅದರಲ್ಲಿ ಬೇಲಿ ಹಾಕೋದೆಷ್ಟು? 174. ಯಾವ ನದಿಗೆ? ಇಚ್ಛಾಮತಿ, ರಾಯಮಂಗಲ್, ಹರಿಭಂಗ ಈ ನದಿಗೆ ಬೇಲಿಯನ್ನು ಹಾಕಾಕತ್ತಾರೆ. ಇಚ್ಛಾಮತಿ ರಿವರ್ ಅನ್ನ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ. ಇಚ್ಛಾಮತಿ ರಿವರ್ ಈ ತರ ಬರ್ತಾ ಇದೆ. ಓಕೆ, ಇಲ್ಲಿ ಬಂದು ಈ ಕಡೆ ಹೋಗುತ್ತಾ ಇಲ್ಲಿ ನಿಮಗೆ ಇಚ್ಛಾಮತಿ ರಿವರ್ ಅನ್ನ ತೋರಿಸುತ್ತೆ. ಇದು ಬಾಂಗ್ಲಾದೇಶ, ಇದು ಇಂಡಿಯಾ. ಇನ್ನು ರಾಯಮಂಗಲ್ ಅಂತ ಬರ್ತದೆ. ಈ ರಾಯಮಂಗಲ್ ಅನ್ನೋದು ಇಲ್ಲಿದೆ. ಈ ರಿವರ್ ಇಲ್ಲಿ ಬಂದಿರುತ್ತೆ. ಇದ್ರದ್ದು ಬಾರ್ಡರು ಕೂಡ ಭಾರತದ ಇಂಡಿಯಾದ ಬಾರ್ಡರ್ ಕೂಡ ಇದೆ. ಓಕೆ, ಇದು ಬಾರ್ಡರ್ದಾಗೆ ಇರುವಂತದ್ದು ರಾಯಮಂಗಲ್. ಓಕೆ, ಇನ್ನೊಂದು ಏನಪ್ಪಾ ಅಂತಂದ್ರೆ ನನಗೆ ಈ ರಿವರ್ ಅನ್ನೋದು ಸಿಕ್ಕಿಲ್ಲ. ಯಾಕಂದ್ರೆ ಸಿಗಲಾರದೆ ಸುಮ್ಮನೆ ಯಾವ್ದೋ ಒಂದು ಮ್ಯಾಪ್ ಹಾಕೋದಲ್ಲ. ಹರಿಭಂಗ ರಿವರ್ದು ನೋಡ್ಕೊಡ್ರಿ ಸರ. ನಿಮಗೆ ಇಲ್ಲಿ ರಿವರ್ಗಳು ಮ್ಯಾಪ್ ಕೊಟ್ಟಿದ್ದೀನಿ. ಇಸ್ ಇಂಪಾರ್ಟೆಂಟ್ ಮ್ಯಾಪ್ ಇದೆ. ಇದನ್ನ ಒಂದ್ ಏನ್ ಮಾಡ್ಕೊಡ್ರಿ, ಫೋಟೋ ತಕೊಡ್ರಿ ನೀವು ಬೇರೆಯವ್ರ ಮೊಬೈಲ್ದಾಗ. ಇಲ್ಲಿ ಗಂಗಾ ರಿವರ್ ಬರ್ತದ. ಗಂಗಾ ಇಲ್ಲಿಂದ ಬಂತು ನೋಡ್ರಿ, ಹಿಂಗ್ ಬಂದ್ ಇಲ್ಲಿ ಬಂದ್ ಈ ಕಡೆ ಹೋಗಿ ಸೈಕ್ ಅಂತ ರಿವರ್ ಏನಾಗತ್ತ, ಪದ್ಮಾ ರಿವರ್ ಅಂತ ಹೇಳಾಗತ್ತ. ಇಲ್ಲಿ ಗಂಗಾ ರಿವರ್ ಅಂತ ಹಿಂಗ್ ಬರತ್ತ. ಸೊ ಇವ್ರದ್ದು ಟೂ ರಿವರ್ದು ಕೆಳದಂಡೆ ಯಾವುದು, ಮೇಲ್ದಂಡೆ ಯಾವ್ದು ಅಂತೇಳಿ ಸ್ಟಾಪ್ ಮಾಡ್ರಿ, ನೋಟ್ ಮಾಡ್ಕೊಡ್ರಿ, ಮ್ಯಾಪ್ ಮಾಡ್ಕೊಡ್ರಿ. ಅಂದ್ರನೇ ಸರಿ ಹೋಗ್ತದ. ಇಲ್ಲ ಅಂತಂದ್ರೆ ನಿಮ್ದು ಸೆಲೆಬ್ರೇಷನ್ ಪಕ್ಕ ಆಗುತ್ತೆ. ಯಾಕಂತಂದ್ರೆ ಈ ರಿವರ್ ಜೊತೆಗೆ ಅದನ್ನು ಕೂಡ ಇಟ್ಟಿದ್ದೀನಿ ಒಂದಿಷ್ಟು. ಓಕೆ, ಎಡದಂಡಿಯಿಂದ ಬರುವಂತ ರಿವರ್ಗಳು ಯಾವ್ದು ಈ ಕಡೆ ಇರ್ತಾವ ನೋಡ್ರಿ. ಈ ಕಡೆಯಿಂದ ಬಂದಿರುವಂತ ರಿವರ್ಗಳು ಯಾವ್ಯಾವ? ಗಂಗಾ ನದಿ. ಈ ಕಡೆಯಿಂದ ಬರುವಂತ ರಿವರ್ಗಳು ಯಾವ್ದು? ಬಲದಂಡಿ. ಇವಷ್ಟು ನೋಡ್ಬೇಕು. ಇನ್ನು ಏರಿಕೆ ಕ್ರಮದಿಂದ ಬರಿ ಅಂತ ಏನಾದ್ರು ಓಕೆ, ಇಳಿಕೆ ಕ್ರಮದಿಂದ ಬರಿ ಅಂತ ಏನಾದ್ರು ಓಕೆ, ಹೆಂಗಾದ್ರೂ ಓಕೆ, ಅವ್ನು ಹೆಂಗಾದ್ರೂ ಕೇಳಿ, ಅದಕ್ಕೆ ನೀವು ರೆಡಿ ಇರ್ಬೇಕು. ಇಲ್ಲೊಂದು 2015 ಅಗ್ರಿಮೆಂಟ್ ಮಾಡ್ಕೊಂತಾರೆ. ಏನು? 2000 ಭೂಗಡಿ ಒಪ್ಪಂದ ಅಂತ ಬರ್ತದೆ. ದೀರ್ಘಕಾಲದ ಭೂ ಪ್ರದೇಶಗಳನ್ನ ವಿವಾದ ಆಗುತ್ತೆ. ಸರ್ ಹೆಂಗಾಗಿರ್ತದ ಅಂತಂದ್ರೆ ಈ ಕಡೆ ಭಾರತ ಇದೆ ಅಂತ ತಿಳ್ಕೊಡ್ರಿ, ಹೌದಲ್ಲ? ಈ ಕಡೆ ಬಾಂಗ್ಲಾ ಇದೆ ಅಂತ ತಿಳ್ಕೊಡ್ರಿ. ಓಕೆ, ಬಾಂಗ್ಲಾ ಇದೆ. ಸರ್ ಏನಾಗಿರ್ತದ? ಹಿಂಗಿರುತ್ತೆ ಅಂತ ತಿಳ್ಕೊಡ್ರಿ. ಸುಮ್ನೆ ನಾನು ತೋರಿಸ್ತಾ ಇರೋದು ಹಿಂಗೈತೆ ಅಂತ ತಿಳ್ಕೊಡ್ರಿ. ಸರ ಇಲ್ಲಿಂದ ಹಿಂಗ್ ಒಂದಿಷ್ಟು ಹೋಗ್ಯಾವ. ಇಲ್ಲಿ ಏನಾಗಿರ್ತದ? ಇಲ್ಲೊಂದು ಬಾಂಗ್ಲಾದೇಶದ ಇರ್ತದ, ಹೌದಾ? ಇಲ್ಲಿ ಇಂಡಿಯಾದ ಇರ್ತದ ಅಂತ ತಿಳ್ಕೊಡ್ರಿ. ಹಾಗೆ ಓಕೆ, ಈಗ ಈ ಕಡೆ ಬಾಂಗ್ಲಾದವರು ಇಲ್ಲಿ ಬರಕ್ ಆಗಂಗಿಲ್ಲ, ಇಂಡಿಯಾದವ್ರು ಇಲ್ಲಿಗೆ ಹೋಗ್ಬೇಕು. ತಲೆ ಕೆಟ್ಟ ಹೋಗುತ್ತೆ. ಈ ಕಡೆದಿಂದ ಹಿಂಗ್ ಹೋಗ್ಬೇಕು, ಹಿಂಗ್ ಬರತ್. ಅವ್ರು ಏನ್ ಮಾಡ್ಬಿಡ್ತಾರೆ ಗೊತ್ತೇನ? ಇವ್ರು ಇಂಡಿಯಾದವ್ರು. ಸೊ ಇದು ಇಷ್ಟು ನನಗೆ ಕೊಟ್ಬಿಡ, ಇದೇನದ ನೀ ಇಟ್ಕೊಂಡ್ಬಿಡ. ಸೊ ಈ ಕಡೆ ನೀ ಬರಬೇಡ, ಈ ಕಡೆ ನಾ ಬರಂಗಿಲ್ಲ ಅನ್ನೋದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ. ಅದಕ್ಕ ಬಾಂಗ್ಲಾದೇಶದ 111 ಭಾರತೀಯ ಭೂ ಪ್ರದೇಶಗಳು ಮತ್ತೆ ಇನ್ನೊಂದು ಭಾರತದಲ್ಲಿರುವ ಈ 51 ಭೂ ಪ್ರದೇಶ ಏನ್ ಮಾಡ್ತಾವ? ವಿನಿಮಯ ಮಾಡ್ಕೊಂತ. ನಾವು 111 ಬಾಂಗ್ಲಾದವ್ರು ಕೊಡ್ತೀವ್ರಿ, ಅವ್ರು ನಮಗ 51 ಪ್ರದೇಶ ಕೊಟ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಡ್ತಾರೆ. ಓಕೆ, ಇದಕ್ಕೊಂದು ಅಮೆಂಡ್ಮೆಂಟ್ ಮಾಡ್ತಾರೆ. ಅದ್ರ ಈ ಕಾನ್ಸ್ಟಿಟ್ಯೂಷನ್ ಬಂದಾಗ ಅದನ್ನು ಹೇಳ್ತಾನೆ, ಏನ್ ತಲೆ ಕೆಡ್ಸ್ಕೊಬೇಡ್ರಿ, ಯಾವ್ದು ಬಿಡಂಗಿಲ್ಲ ನಿಮಗೆ. ನಾ ಹೇಳಿನಲ್ಲ, ಟಾಪಿಕ್ ಜಿಕೆ ಲಿಂಕ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ. ಗಡಿ ನಿರ್ವಹಣಾ ಕ್ರಮಗಳು ಅಂತ ಬಂದಾಗ ಇಲ್ಲಿ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದೀನಿ. ಇವರು BSF ಭಾರತ ಬಾಂಗ್ಲಾದೇಶ ಗಡಿಯ ರಕ್ಷಣೆ ಹೊಣೆ ಹೊತ್ತಿರುವವರು. ಇವರು ಕೂಡ ಪಡೆಯನ್ನ ಆಗಿರ್ತದ. ಓಕೆ, ಇದನ್ನ ನೆನ್ಪಿಟ್ಕೋಬೇಕು. ಈ ಕಾರ್ಗಿಲ್ ಅಂತ ಬರ್ತದಲ್ಲ, ಕಾರ್ಗಿಲ್ ಅನ್ನ ಮರುಪರಿಶೀಲನಾ ಸಮಿತಿ 1991 ಅಂತೇಳಿ 1999 1999 ಅಲ್ಲಿ ಈ ಕಾರ್ಗಿಲ್ ಯುದ್ಧದ ನಂತರ ಭದ್ರತೆಯ ಲೋಪದ ಬಗ್ಗೆ ಮಾತಾಡ್ತಾರೆ. ಸೊ ಈ ಲೋಪ ಏನ್ ಆಗಿರ್ತದಲ್ಲ, ಅದಕ್ಕೆ K. ಸುಬ್ರಹ್ಮಣ್ಯಂ ಸಮಿತಿ ಅನ್ನೋದು ಏನ್ ಹೇಳ್ತದ? ರಚನೆಯನ್ನ ಮಾಡ್ತಾರೆ. ನೆನಪಿಟ್ಕೊಡ್ರಿ, ಕ್ವಶನ್ ಕೇಳಬಹುದು. 1999 ಬಗ್ಗೆ ಕಾರ್ಗಿಲ್ ಲೋಪವನ್ನ ಸರಿಪಡಿಸೋದಕ್ಕೆ ಅದರ ಅಂದ್ರ ಏನು ವಿಚಾರಣೆ ಮಾಡೋದಕ್ಕೆ ಇದ್ದಂತ ಸಮಿತಿ ಯಾವುದು ಅಂತ ಕೇಳಿದ್ರೆ K. ಸುಬ್ರಹ್ಮಣ್ಯಂ ಕಮಿಟಿ. ಸರ್, ಮಧುಕರ್ ಗುಪ್ತಾ ಕಮಿಟಿ 2016ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಗಡಿಯ ಭದ್ರತೆಯ ಬಗ್ಗೆ ಬಲಪಡಿಸುವ ಉದ್ದೇಶಕ್ಕಾಗಿ 2016 ನಲ್ಲಿ ಒಂದು ಕಮಿಟಿ ರಚನೆಯನ್ನ ಮಾಡ್ಕೊಂತಾರೆ. ಅದುವೇ ಯಾರು? ಮಧುಕರನ್ ಕಮಿಟಿ ಅಂತೇಳಿ. ಇದು ನಿರ್ಮಾಣದಲ್ಲಿರುವ ಅಡೆತಡೆಗಳ ನಿವಾರಿಸುವ ಉದ್ದೇಶ. ಏನಾದ್ರೂ ಇತ್ತು ತೊಂದರೆಗಳನ್ನ ಅದಕ್ಕೆ ಇಲ್ಲಿ ಲೇಸರ್ ಅವರೇ ಹೇಳ್ಬಿಡ್ತಾರ, ಲೇಸರ್ ಮಾಡ್ಬಿಡ್ರಿ, ನೀವು ಬಂದ್ರಂದ್ರ ಸೀದಾ ಸಿಗ್ನಲ್ ಕೊಡ್ಬೇಕಾ, ಅಟ್ಯಾಕ್ ಮಾಡ್ಬೇಕು, ಆ ತರ ಹೇಳುವಂತ ಹೇಳತ್. ಓಕೆ, ಇನ್ನೊಂದು
ಸೆಕಾಕರ್ ಕಮಿಟಿ ಅಂತೇಳಿ ಬರ್ತದೆ. ಇದು 2016ರಲ್ಲಿ ರಚನೆ ಆಗುತ್ತೆ. ಸಶಸ್ತ್ರ ಪಡೆಗಳು ಮತ್ತು ಯುದ್ಧದ ಸಾಮಗ್ರಿಗಳನ್ನ ಹೆಚ್ಚಿಸುವ ಉದ್ದೇಶಕ್ಕಾಗಿ ರಚನೆಯಾದಂತ ಕಮಿಟಿ. ನೆನಪಿಟ್ಕೊಡ್ರಿ ಇದನ್ನ. ಓಕೆ, ಶಕಾತ್ಕರ್ ಕಮಿಟಿ ಕೂಡ ನೆನಪಿಟ್ಕೊಡ್ರಿ. ಏನ್ ಹೇಳತ್ತಂದ್ರ ಈ ಉದ್ದೇಶ ಗಡಿ ರಸ್ತೆಯ ಅಂದ್ರ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತೇಳಿ ಬರುತ್ತೆ. ಇವ್ರದ್ದು ಬಹಳ ಇಂಪಾರ್ಟೆಂಟ್, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಓಕೆ, ಇನ್ನು ಗಡಿ ಭಾಗದ ಮೂಲ ಸೌಕರ್ಯಗಳನ್ನ ಕಾಮಗಾರಿಗಳನ್ನ ಇವರು ವೇಗಗೊಳಿಸಬೇಕು ಅಂತ ಹೇಳಿದ್ದಾರೆ. ಗಡಿ ಭದ್ರತೆ ನಿಮಗೆ ಗೊತ್ತೇ ಇದೆ, ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ಳೇಬೇಕಿಲ್ಲಿ. ಹೌದಾ? ಹಾಗೆ ಮೂಲ ಸೌಕರ್ಯ ಸೆಕಾತ್ಕರ್ ಕಮಿಟಿ ಅಂತ ಹೇಳುತ್ತೆ. ಇನ್ನು ಗಡಿ ನಿರ್ವಹಣಾ ಪ್ರಮುಖ ಅಂತ ಬಂದಾಗ ಗೃಹ ವ್ಯವಹಾರಗಳ ಸಚಿವಾಲಯದ ಬರುತ್ತೆ, BSF ಬರುತ್ತೆ, ಆಸಾಂ ರೈಫಲ್ ಬರುತ್ತೆ, ಇಲ್ಲೆಲ್ಲವನ್ನೂ ಬರುವಂತ. ಓಕೆನಾ? ಇವ್ರದ್ದಾದ ಬಳಿಕ ಇಲ್ಲಿ ನೋಡ್ರಿ ಏನ್ ಕೇಳ್ತಾರೆ ಗೊತ್ತೇನ, BSF ಭಾರತ ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನ ಗಡಿ ರಕ್ಷಣೆಯನ್ನ ಮಾಡತ್ತೆ. ಹೌದಾ? ಇದು ಒಂದು ನೋಡಲ್ ಏಜೆನ್ಸಿ. ಯಾವುದು? ಗೃಹ ವ್ಯವಹಾರಗಳ ಸಚಿವ. ಆಸಾಂ ರೈಫಲ್ ಭಾರತ ಮಯನ್ಮಾರ್ ಬರುತ್ತೆ, ಗಡಿಯನ್ನ ಜವಾಬ್ದಾರಿ ಹೊಂದಿರುತ್ತೆ. ITBP ಬರೋದು ಭಾರತ ಚೀನಾ ಗಡಿ ರಕ್ಷಣೆ ಹೊಣೆ. SSB ಬರೋದು ಭಾರತ ನೇಪಾಳ ಭಾರತ ಭೂತಾನ ಜವಾಬ್ದಾರಿ ಹೊಂದೈತಿ. ಬಾರ್ಡರ್ ರೋಡ್ ಏನದ ರಸ್ತೆಗಳ ನಿರ್ಮಾಣವನ್ನ ಮಾಡಬೇಕು ಅನ್ನೋದು ಇದರ ಜವಾಬ್ದಾರಿ ಆಗಿರ್ತದೆ. ಎಲ್ಲಾನು ಒಂದೇ ಹೊತ್ಕೊಳ್ಳಲ್ಲ, ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸೆಪರೇಟ್ ಆಗಿ ಹೊತ್ಕೊಳ್ಳುವಂತದ್ದಾಗಿರ್ತದೆ. ಅಂದ್ರೆ ನೀವು ಏನ್ ಮಾಡ್ತೀರಿ, ಮನೆ ಕೆಲಸ ಹಾಗೆ ಹೊಲದ ಕೆಲಸ, ಮನೆ ಜವಾಬ್ದಾರಿ ಹಾಗೆ ಹೊರಗಡೆ ವ್ಯವಹಾರಗಳು ಎಲ್ಲರೂ ಒಬ್ಬರೇ ಮಾಡ್ಕೊಂಡ. ದೊಡ್ಡ ಅಣ್ಣ ಹೊರಗಡೆ ವ್ಯವಹಾರಗಳನ್ನ ನೋಡ್ಕೊಂತಾನ. ಮನೆದ ಅಂತಂದ್ರೆ ಮನೆ ಜವಾಬ್ದಾರಿ ಅಂದ್ರೆ ಮಧ್ಯದಲ್ಲಿ ಇರುವಂತವನು, ಸಣ್ಣ ಪುಟ್ಟದವನು ನೀವು ಹೇಳಿದ ಕೆಲಸ ಮಾಡುವಂಥದ್ದು, ಈ ತರ ಎಲ್ಲ ಬರುತ್ತೆ. ಓಕೆ, ಈ ಅಂತರ್ ನದಿಗಳಂತ ಇಚ್ಛಾಮತಿ ಅಥವಾ ರಾಯಮಂಗಲ ಅಥವಾ ಹರಿಭಂಗದಂತ ಆಗಾಗ ಪ್ರವಾಹವನ್ನ ಸೃಷ್ಟಿಯಾಗತ್ತೆ. ಅದಕ್ಕಾಗಿ ಇಲ್ಲಿ ಕಷ್ಟಕರ ಆಗ್ಬಹುದು ಅಂತ ಹೇಳ್ತಾರೆ. ಸರಿ, ಏನಾಗತ್ತ, ಮಸಳಿ ಬಿಟ್ಟಿರ್ತಾರ ಅಂತ ತಿಳ್ಕೊಡ್ರಿ. ಈಗ ಎಕ್ಸಾಂಪಲ್ ಸಿಕ್ಕಿಮಲ್ಲಿ ಆಗೈತಿ ನೋಡ್ರಿ. ಸಿಕ್ಕಿಮಲ್ಲಿ ಏನಾಗೈತಿ, ಪ್ರವಾಹ ಆಗೈತಿ, ಮಸಳುಗಳು ಎಲ್ಲ ಹರ್ಕೊಂಡು ಹೊಂಟಾವ್. ನೋಡ್ತಿರ್ಬೋದು ನೀವು, ವಿಡಿಯೋಗಳು ನೋಡ್ರಿ. ಅವಾಗ ಹಂಗಾಗ್ತಾವ. ಅದಕ್ಕೆ ಏನಾದ್ರೂ ಯೋಜನೆ ಮಾಡ್ಬೇಕಂತ ಹೇಳ್ತಾರೆ. ಸರ್, ಬೇಲಿ ಹಾಕಿರ್ತೀವಿ, ನಿಂದ್ರಂಗಿಲ್ಲನ್ರಿ, ಬೇಲಿನೂ ಕಿತ್ಕೊಂಡು ಹೋಗ್ತದಪ್ಪ. ಅದಕ್ಕೆ ಯಾವ್ದು ನಿಂದ್ರಂಗಿಲ್ಲ. ಅದಕ್ಕಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಮೂಲಕ ಹಾದು ಹೋಗುವಂಥದ್ದು. ಈ ಪ್ರಮುಖ ಸಮಸ್ಯೆಗಳೇನಂದ್ರೆ ಈ ಸರಹದ್ರ ಗಡಿ ಅಂತ ಬರುವಂಥದ್ದು. ಓಕೆ, ಇಲ್ಲಿ ಅಕ್ರಮ ವಲಸಿಗರು, ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರ ದೀರ್ಘಕಾಲದ ಕಳವಳವನ್ನ ಸೃಷ್ಟಿ ಮಾಡಾಕತ್ತಿದೀವಿ ನಾವು. ಅದಕ್ಕಾಗಿ ಇಲ್ಲಿ ಆರ್ಥಿಕ ಸಮತೋಲನ ಏನಾಗತ್ತ ಸೃಷ್ಟಿ ಆಗ್ತಾ ಇದೆ. ಹಾಗೆ ನಮ್ಮಲ್ಲಿ ಯೋಜನೆಗಳ ಮಿಸ್ಯೂಸ್ ಆಗುವಂಥದ್ದು. ಈ ತರ ಕಳ್ಳ ಸಾಗಾಣಿಕೆ ಮತ್ತು ಅಂತಾರಾಷ್ಟ್ರೀಯ ಅಪಹಾರ ಅಂದ್ರೆ ಏನಾಗತ್ತ, ಅಪರಾಧವನ್ನ ಸೃಷ್ಟಿ ಮಾಡುವಂಥದ್ದು, ರಾಷ್ಟ್ರದ ಒಳಗೆ ಭಯೋತ್ಪಾದನೆ ಸೃಷ್ಟಿ ಮಾಡುವಂತ ಕೆಲಸ ಇಲ್ಲಿ ಆಗುತ್ತನ್ನೋ ಉದ್ದೇಶಕ್ಕಾಗಿ ಆ ಕಳವಳವನ್ನ ಸೃಷ್ಟಿ ಆಗ್ತಾ ಇದೆ. ಈ ಕಷ್ಟಕರವಾದಂತಹ ಭೂ ಪ್ರದೇಶದ ಮತ್ತು ಸ್ಥಳೀಯ ಸಂಪರ್ಕವನ್ನ ಬಳಸಿಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಾವು ಯಾರ್ದೋ ಊರಿಗೆ ಹೋಗಿದೀವಿ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಫ್ರೆಂಡೇ ಊರಿಗೆ ಹೋಗಿರ್ತೀವಿ ಅಂತ ತಿಳ್ಕೊಳ್ರಿ. ಬಟ್ ನಾವು ಇಲ್ಲಿ ಹೋಗಿ ನಾವು ಒಂದು ಮನೆಯನ್ನ ಅಥವಾ ಒಂದು ಜಮೀನನ್ನ ತೆಗೆದುಕೊಂತ ಇದೀವಿ ಅಂತಂದ್ರೆ ಇಲ್ಲಿ ಇರುವಂತ ಸ್ಥಳೀಯರ ಜೊತೆಗೆ ಬಹಳ ಇಂಪಾರ್ಟೆಂಟ್. ಎಕ್ಸಾಂಪಲ್, ನಾವು ಬೆಂಗಳೂರದವ್ರು ಅದೀವಿ ಅಂತ ತಿಳ್ಕೊಳ್ರಿ. ಬೆಂಗಳೂರದವ್ರು ಅದೀವಿ ಅಂತ ತಿಳ್ಕೊಳ್ರಿ. ಈ ಬೆಂಗಳೂರದವ್ರು ಹೋಗಿ ಬಹಳ ಇಂಟ್ರೆಸ್ಟ್ ಅನ್ಸಾಕತೈತಿ ಅಂತಂದ್ರೆ ಮಂಗಳೂರು ಸೈಡು ಅಥವಾ ಚಿಕ್ಕಮಂಗ್ಳೂರ್ ಸೈಡು ಈ ಕಡೆ ನಾವು ಇರ್ತಾ ಇದೀವಿ ಅಂತ ತಿಳ್ಕೊಡ್ರಿ. ಇದ್ದೀವಿ ಅಂತಂದ್ರೆ ನಾವು ಹೋಗೋಣ, ಇಲ್ಲಿ ಜಮೀನ್ ತಗೊಂಡ್ವಿ ಅಂತ ಸರಿ ಹೋಗಿ ನಿಂದಿರ್ತೀವಿ ಅನ್ಕೊಂಡ್ರಿ. ನಿಂದ್ರಾಗಿಲ್ಲ. ಕಾರಣ ಎಷ್ಟಂತಂದ್ರೆ ಅಲ್ಲಿಯ ಸ್ಥಳೀಯರನ್ನ ನಾವು ಏನ್ ಮಾಡ್ಬೇಕು, ಭೇಟಿ ಮಾಡ್ಬೇಕು. ಹೆಂಗೈತಿ, ಏನೈತಿ, ಇಲ್ಲಿ ಮಳೆ ಹೆಂಗಿರತ್ತ, ನಾವು ಯಾವಾಗ ಬಿತ್ತನೆ ಮಾಡಿ ಎಲ್ಲಾ ಸರಿಯಾಗಿ ಅವ್ರ ಜೊತೆ ಎನ್ಕ್ವೈರಿ ಮಾಡ್ಕೋಬೇಕು. ಮಾಡ್ಕೊಂಡಾಗ ಏನಾಗುತ್ತೆ, ಇವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡಾಗ ಏನಾಗ್ತದೆ, ಇವ್ರು ಸ್ಥಳೀಯರು ನಮ್ಗೆ ಸಪೋರ್ಟ್ ಕೊಟ್ರು ಅಂತಂದ್ರೆ ನಾವು ಹೆಂಗಾದ್ರೂ ಹೋಗಿ ಎಲ್ಲಿ ಬೇಕಾದ್ರೂ ಬದುಕಬಹುದು. ಸ್ಥಳೀಯ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪ್ ರೂಟ್ ಹೋಗಿ ಟ್ರಿಪ್ಪಿಗೆ ಹೋಗಿರ್ತೀರಿ, ಗೊತ್ತಿರಂಗಿಲ್ಲ, ಹೋಗಿ ಸ್ಥಳೀಯರು ಕೇಳಂಗಿಲ್ಲ. ಹಂಗೆ ಇದನ್ನು ನದಿ ಪಾತ್ರ ಅಥವಾ ಕಷ್ಟಕರವಾದ ಭೂ ಪ್ರದೇಶ, ದೊಡ್ಡವಾದ ಪ್ರದೇಶಗಳಲ್ಲಿ, ಈ ಪೀಡಿತವಾದ ಪ್ರದೇಶಗಳಲ್ಲಿ ನದಿ ಏನಾಗತ್ತ, ಪಥವನ್ನ ಬದಲಾವಣೆ ಆಗತ್ತ. ಆ ಉದ್ದೇಶ ಬಹಳ ಇಂಪಾರ್ಟೆಂಟ್. ತಗ್ಗು ಪ್ರದೇಶ ಅಥವಾ ನದಿ ತೀರ ಪ್ರದೇಶಗಳಲ್ಲಿ ಭೌತಿಕ ಅಡೆತಡೆಗಳನ್ನ ಕಷ್ಟಕರವಾಗತ್ತೆ. ಸರ್, ಏನಾಗಿರ್ತದೆ, ಹೀಗ್ ನದಿ ಹರಿಯಾಗತ್ತಿದೆ ಅಂತ ತಿಳ್ಕೊಡ್ರಿ. ಒಮ್ಮೆ ಏನಾಗಿರ್ತದೆ, ಹಿಂಗ್ ಹರಿದಿರ್ತಾವ, ಒಳಗೆ ಡೀಪ್ ಹೋಗಿರ್ತಾವ. ಒಮ್ಮೆ ಏನಾಗಿರ್ತದೆ, ಬೆಟ್ಟದ ಮೇಲಿಂದ ಬೀಳಾಕತ್ತಿರ್ತಾವ. ಅಂತ ಸಮಯದಲ್ಲಿ ಇದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳುತ್ತೆ. ಗಡಿ ಬೇಲಿ ಹಾಕುವುದು ಸವಾಲಿನ ಕಷ್ಟ ಆಗಿರುವಂತದ್ದು. ಭೂ ಸ್ವಾಧೀನ ಮಾಡ್ಕೋಬೇಕು, ಸಮಸ್ಯೆ ಸೃಷ್ಟಿ, ಸ್ಥಳೀಯ ಪ್ರತಿಭಟನೆ, ಇವೆಲ್ಲವನ್ನು ಸರಿ ಮಾಡ್ಬೇಕು. ಓಕೆ, ಅದಕ್ಕಾಗಿ ಇನ್ನು ಫೆನ್ಸಿಂಗ್ ಮಾನದಂಡಗಳಂದ್ರೆ ಶೂನ್ಯ ರೇಖೆಯಿಂದ ದೂರ ಅಥವಾ ಅನುಷ್ಠಾನಕ್ಕೆ ತೆಗಿರಬೇಕು, ಸಕ್ರಿಯಗೊಳಿಸಿರುವಂತದ್ದು ಇಲ್ಲೆಲ್ಲ ಬರುತ್ತೆ. ಮಾನವೀಯ ಅಥವಾ ಸಾಮಾಜಿಕ ಕಾಳಜಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಆಗಿ ನಾವು ಅವ್ರು ಬರ್ತಾರಂತ, ಈಗ ಎಕ್ಸಾಂಪಲ್ ಹಿಂಗೈತಿಲ್ರಿ, ಇಲ್ಲಿ ಈ ಕಡೆ ಭಾರತ ಐತಿ, ಹೌದಾ, ಹಿಂಗ್ ಹಾಕಿರ್ತೀನಿ. ಈ ಕಡೆ ಬಾಂಗ್ಲಾ ಐತಿ, ಇಲ್ಲಿ ಭಾರತ ಐತಿ, ಹೌದಾ, ಭಾರತದವ್ರಲ್ಲ. ಈ ಬಾಂಗ್ಲಾ ಇಲ್ಲಿ ವೆಸ್ಟ್ ಬೆಂಗಾಲ್ದವ್ರು ಇದಾರಲ್ಲ, ಇವರೇ ಆ ನದಿ ತವ ಹೋದ್ರೆ ಇವರೇ ಸತ್ತು ಬಿಡ್ತಾರಲ್ಲ. ಇದನ್ನೂ ಕಳವಳವನ್ನು ಸೃಷ್ಟಿ ಆಗತ್ತೆ. ಅದು ಇಂಪಾರ್ಟೆಂಟ್. ಭಾರತ ಬಾಂಗ್ಲಾ ಸಮನ್ವಯ ಸಮಸ್ಯೆಗಳನ್ನ ಗಡಿ ಬಗೆಹರಿಸ್ಕೋಬೇಕು ಅಂತ ಹೇಳುತ್ತೆ. ತಾಂತ್ರಿಕ ಸಮಸ್ಯೆ ಅಂತಂದ್ರೆ ಸಮಗ್ರ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ. ನೈಜ ಸಮಯದ ಕಣ್ಗಾವಲನ್ನ ಸೃಷ್ಟಿ ಮಾಡಬೇಕು. ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕ್ಯಾಮ್ರಾಗಳಾಗಿರ್ಬೋದು, ರಡಾರ್ಗಳನ್ನ ವ್ಯವಸ್ಥಿತವಾಗಿ ಸಂಯೋಜಿತಗೊಳಿಸಬೇಕು ಅಂತ ಹೇಳುತ್ತೆ. ಈ ಸ್ಟಾರ್ಟ್ ಅಪ್ ಫೆನ್ಸಿಂಗ್ ಅಂತ ಹೇಳಿ ಬರುತ್ತೆ. ಸ್ಟಾರ್ಟ್ ಅಪ್ ಅಂದ್ರೆ ನಾವು ಅಲ್ಲಿ ಸಣ್ಣ ಬಿಗಿನರ್ ಯಾರಿದಾರ ಅವರೆಲ್ಲ. ಬಾರ್ಡರ್ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಇದು ಡಾಮಿನೇಟೆಡ್ ಆಗಿರುವಂತದ್ದು.
ಅದೇ ರೀತಿಯಾಗಿ ಈ ಟೆಕ್ನಾಲಜಿ ಹಾಸಮ್ ಆಗಿರ್ಬೋದು ಈಶಾನ್ಯ ರಾಜ್ಯಗಳನ್ನ ನಾವು ಏನ್ ಮಾಡ್ಬೇಕು, ಸಂವೇದನ ಮಾಡಿಕೊಂಡು ಈ ನಿಯೋಜನೆ ಮೇಲ್ವಿಚಾರಣೆಯನ್ನ ಮಾಡ್ಕೋಬೇಕಾಗತ್ತೆ. ಕಷ್ಟಕರ ಭೂ ಪ್ರದೇಶದ ವೈಜ್ಞಾನಿಕ ಕಣ್ಗಾವಲು ಇನ್ನೂ ಸೃಷ್ಟಿ ಜಾಸ್ತಿ ಆಗ್ಬೇಕಂತ ಹೇಳುತ್ತೆ. ಓಕೆ, ಇವಿಷ್ಟು ಕೂಡ ಎದಕ್ಕಪ್ಪ ಅಂದ್ರೆ ಗಡಿ ಭದ್ರತೆಗೆ ಸಂಬಂಧಿಸಿರುವಂತದ್ದು. ಹಾಗಿತ್ತಂದ್ರ ಈ ಗಡಿ ಭದ್ರತಾ ಪಡೆ ಅನ್ನೋದು ಏನಿದೆಯಲ್ಲ BSF ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಗೊಳ್ಳೋಣ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೇ ಆಗಿರುತ್ತೆ. ಇದು ಒಂದು ಪ್ರಾಥಮಿಕ ಗಡಿ ಕಾವಲು ಪಡೆಯಾಗಿರುವಂತದ್ದು. ಇದನ್ನ ಹೋಮ್ ಮಿನಿಸ್ಟ್ರಿ ಅಂಡರ್ದಾಗ ಬರುತ್ತೆ, HM ಅಂತ ಕರಿತೀವಿ. ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇದನ್ನ ಡಿಸೆಂಬರ್ 1, 1995ರಲ್ಲಿ ಸ್ಥಾಪನೆಯಾಗಿದೆ. ಓಕೆ, ಈ ವಿಶೇಷವಾಗಿ ಪಾಕಿಸ್ತಾನ ಬಾಂಗ್ಲಾದೇಶದೊಂದಿಗೆ ಭದ್ರತೆಯನ್ನ ಖಾತ್ರಿಪಡಿಸುವಂತದ್ದು ಮೋಸ್ಟ್ ಡೇಂಜರ್ ಇಲ್ಲಿ. ಯಾಕೆ ಹೇಳ್ರಿ, ಇವ್ರು ಅದರಲ್ಲ, ಇವರು ಇಬ್ರು ಬಹಳ ಡೇಂಜರ್ ಅದಾವ ಇವೆರಡು ಕಂಟ್ರಿಗಳು. ಹೊಡೆದು ಹಾಕ್ತಾರೆ ಇವರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯನ್ನ CAPF ಅಂತೇಳಿ ಒಂದಾಗಿರುವಂತದ್ದು. ಕಾನೂನು ಆಧಾರ ಅಂತಂದ್ರೆ ಗಡಿ ಭದ್ರತಾ ಪಡೆ ಕಾಯ್ದೆ ಅಂತೇಳಿ 1968ರಲ್ಲಿ ಭಾರತದ ಗಡಿ ಭದ್ರತೆಯ ಖಚಿತಪಡಿಸಿಕೊಳ್ಳುವಂಥದ್ದು, ಗಡಿ ಆಚೆಗಿನ ಅಪರಾಧಗಳನ್ನ ತಡೆ ಹಿಡಿಯೋದು, ಹಾಗೆ ತಡೆಯಿರಿ ಅಂತ ಹೇಳ್ತಾ ಅಕ್ರಮ ವಲಸಿಗರು ಮತ್ತು ಒಳ ನುಸುಳುಕೋರನ್ನು ಪರಿಶೀಲನೆ ಮಾಡಬೇಕು, ಶಾಂತಿ ಅಥವಾ ಶಾಂತಿ ಕಾಲದ ರಕ್ಷಣೆ ಮೊದಲ ಸಾಲಿನಲ್ಲಿ ಕಾರ್ಯವನ್ನ ನಿರ್ವಹಿಸುವಂಥದ್ದು. ಇದನ್ನ ಇಷ್ಟು ಯಾವ್ದು ಮಾಡತ್ತಪ್ಪ ಅಂತಂದ್ರ BSF ಮಾಡತ್ತೆ. ಓಕೆ, ಇದನ್ನ ನೆನ್ಪಿಟ್ಕೊಡ್ರಿ. ಇದು ಇಷ್ಟು ಕೂಡ ಎದಕ್ಕೆ ಸಂಬಂಧಪಟ್ಟದ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರಿಗೆ ಸಂಬಂಧಪಟ್ಟಿದ್ದವು. BSF ಅಥವಾ ಬಾಂಗ್ಲಾದೇಶ ವಲಸಿಗರು, ಇವು ಇಷ್ಟು ಕೂಡ ಇದಕ್ಕೆ ಒಂದಕ್ಕೆ ಮಾತ್ರ ಸಂಬಂಧಪಟ್ಟದ. ಇದು ಆಯ್ತು ಅಂತಂದ್ರ ಈಗ ಮುಂದಿನದೊಂದು ನೋಡ್ಕೊಳ್ಳೋಣ ಅಥವಾ ಎಂಡ್ ಮಾಡ್ಬೇಡ. ದಿನನಿತ್ಯ ಏನ್ ಮಾಡ್ತಾ ಇದೀವಿ ಅಂತಂದ್ರ ಒಂದು ಟಾಪಿಕ್ ಒಂದು ಎಕ್ಸ್ಪ್ಲೇನ್ ಅನ್ನ ಮಾಡುವಂಥದ್ದು. ನಾವು ಈಗಾಗಲೇ ಕ್ಲಾಸ್ ಅಲ್ಲಿ ಏನದ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇರ್ತೀವಿ, ಟಾಪಿಕ್ ಜಾಸ್ತಿ ಇರತ್ತಲ್ಲಿ. ಬಟ್ ನಿಮಗೆ ಏನಪ್ಪಾ ಅಂದ್ರೆ ಒನ್ ಟಾಪಿಕ್ ಒನ್ ಡೇ, ಓಕೆ, ಯಾವ್ದಾದ್ರೂ ತಗೊಂಡಿರ್ಬೋದು, ಒನ್ ಟಾಪಿಕ್ ಒನ್ ಡೇ ಅನ್ನ ತೆಗೆದುಕೊಂಡು ಮಾಡ್ತಾ ಇದೀವಿ. ಈಗಾಗಲೇ ನಾವು ಏನಪ್ಪಾ ಅಂತಂದ್ರೆ ಬಾಂಗ್ಲಾದೇಶದ ಬಗ್ಗೆ ವಿವರಣೆಯನ್ನ ನೀಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾವು ನಾಳೆ ಸಿಗೋಣ. ಓಕೆ, ಯಾರೆಲ್ಲ ನೀವೇನದ ಕ್ಲಾಸ್ಗಳನ್ನ ಡೆಪ್ತ್ ಆಗಿ ಬೇಕು ಅಂತಂದ್ರೆ ನೀವು ಕ್ಲಾಸಿಗೆ ಜಾಯಿನ್ ಆದ್ರಿ ಅಂತಂದ್ರೆ ಸಂಪೂರ್ಣವಾಗಿ ಸಿಗುತ್ತೆ. ನಿಮ್ಗದು ಆ್ಯಪ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಅದರ ಲಿಂಕ್ ಅನ್ನ ಸಿಗುತ್ತೆ. ನೀವು ಅದನ್ನ ಹೋಗಿ ಯೂಸ್ ಅನ್ನ ಮಾಡ್ಕೊಂಡು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಇನ್ನೂ ಡೆಪ್ತ್ ಆಗಿ ನಿಮಗೆ ಅಲ್ಲಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.